ಸೊ ಹೌ ಡಿಡ್ ಯು ಲೂಸ್ ಆಲ್ ದ ವೆಯ್ಟ್ ಸೋ ಸೂನ್? ನಾನು ತುಂಬಾ ಚೆನ್ನಾಗಿದ್ದೀನಿ, ಮಗುನು ಚೆನ್ನಾಗಿದೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಭೂಮಿಕಾ ಮನೋಹರ್ ಯೂಟ್ಯೂಬ್ ಚಾನೆಲ್. ನಾನು ನಿಮ್ ಪ್ರೀತಿಯ ಭೂಮಿ ಮಾತಾಡ್ತಾ ಇದ್ದೀನಿ. ನಾನಂತೂ ಸಕ್ಕದಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಆಲ್ರೆಡಿ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ತುಂಬಾನೇ ಪ್ರೀತಿ ತೋರಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಸಪೋರ್ಟ್. ಮತ್ತೆ ನಾನು ರೀಸೆಂಟ್ ಆಗಿ ನಾನು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಒಂದು ಸ್ಟೋರಿ ಹಾಕಿದ್ದೆ, ಆಸ್ಕ್ ಮಿ ಎನಿಥಿಂಗ್, ನಿಮ್ಗೆ ಏನೇ ಕ್ವೆಶನ್ಸ್ ಇದ್ರು ಕೇಳಿ, ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಆನ್ಸರ್ ಮಾಡ್ತೀನಿ, ಲಾಂಗ್ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳಿದ್ದೆ. ಸೊ ಡೂಯಿಂಗ್ ದಟ್ ವಿಡಿಯೋ ಇದೇ ಇವತ್ತಿನ ಕಂಟೆಂಟ್ ಆಗಿರುತ್ತೆ. ನಾನು ಕೇಳಿದ ಕ್ವೆಶನ್, ಹಾಕಿದ ಸ್ಟೋರಿಗೆ ತುಂಬಾನೇ ಜನ ಹಾಯ್ ಭೂಮಿ ಹೇಗಿದ್ಯಾ, ಮಗು ಹೇಗಿದೆ, ನಿನ್ ಹೆಲ್ತ್ ಹೇಗಿದೆ, ಮತ್ತೆ ಯು ಆರ್ ಲುಕಿಂಗ್ ಟು ಕ್ಯೂಟ್, ಈ ತರ ಎಲ್ಲ ಮೆಸೇಜಸ್ ಹಾಕಿದ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ಲವ್. ನಾನ್ ತುಂಬಾನೇ ಚೆನ್ನಾಗಿದ್ದೀನಿ, ಮಗುನು ಚೆನ್ನಾಗಿದೆ, ನನ್ನ ಹೆಲ್ತ್ ಸಹ ಚೆನ್ನಾಗಿದೆ. ಮೂವಿಂಗ್ ಟು ದ ಕ್ವೆಶನ್ಸ್, ನೀವೆಲ್ಲ ತುಂಬಾನೇ ಕ್ವೆಶನ್ಸ್ ಕೇಳಿದ್ರಿ. ಅದರಲ್ಲಿ ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಡ್ ಕ್ವೆಶನ್ಸ್ ಬಂದು, ಯಾಕೆ ಸಡನ್ ಆಗಿ ಯೂಟ್ಯೂಬ್ ಓಪನ್ ಮಾಡ್ತಾ ಇದ್ಯಾ, ಅಥವಾ ನಿನ್ಗೆ ಯೂಟ್ಯೂಬ್ ಮಾಡೋ ಪ್ಲಾನ್ಸ್ ಮುಂಚೆಯಿಂದಾನೇ ಇತ್ತಾ, ಅಥವಾ ಇವಾಗ ಮಾಡೋ ಪ್ಲಾನ್ ಏನು, ಫ್ಯೂಚರ್ ಪ್ಲಾನ್ ಏನು ಅಂತ ಕೇಳಿದ್ದೀರಾ. ಯೂಟ್ಯೂಬ್ ಅನ್ನೋದು ಬಂದು ನನಗೆ ಹೇಗೆ ಅಂದ್ರೆ, ಕಾಲೇಜ್ ಮುಗಿಸ್ದಾಗಿಂದನೂ ನನಗೆ ಸಿಕ್ಕಾಪಟ್ಟೆ ಆಸೆ ಇತ್ತು, ನಂದೇ ಒಂದ್ ಚಾನೆಲ್ ಓಪನ್ ಮಾಡ್ಬೇಕು, ನಂದೇ ಒಂದ್ ಐಡೆಂಟಿಟಿ ಇರ್ಬೇಕು, ಇನ್ಸ್ಟಾಗ್ರಾಮ್ ಅಲ್ಲಿ ಪಾಪ್ಯುಲರ್ ಆಗ್ಬೇಕು, ತುಂಬಾ ಫಾಲೋವರ್ಸ್ ಇರ್ಬೇಕು, ಯೂಟ್ಯೂಬ್ ಅಲ್ಲಿ ತುಂಬಾನೇ ಸಬ್ಸ್ಕ್ರೈಬರ್ಸ್ ಇರ್ಬೇಕು, ಈ ತರ ಎಲ್ಲ ಆಸೆ ನನಗೆ ಕಾಲೇಜ್ ಮುಗಿಸ್ದಾಗಿಂದನೂ ಇತ್ತು. ಬಟ್ ಏನ್ ಕಂಟೆಂಟ್ ಹಾಕ್ಬೇಕು ಅಥವಾ ಯಾವ ಜಾನ್ರಲ್ಲಿ ಹೋಗ್ಬೇಕು ಅನ್ನೋ ಒಂದು ಎಕ್ಸಾಕ್ಟ್ ಐಡಿಯಾ ಇರಲಿಲ್ಲ. ಯಾಕಂದ್ರೆ ಟ್ರಾವೆಲ್ ಬ್ಲಾಗ್ಸ್ ಮಾಡೋದಾ ಇಲ್ಲ ಕುಕಿಂಗ್ ವಿಡಿಯೋಸ್ ಮಾಡೋದಾ, ಈ ತರ ಕನ್ಫ್ಯೂಷನ್ಸ್ ಅಂತೂ ಸಿಕ್ಕಾಪಟ್ಟೆ ಇತ್ತು. ಸೊ ವೈ ನಾಟ್ ನವ್ ಅಂತ ಹೇಳಿ ತುಂಬಾನೇ ಪ್ಲಾನ್ ಮಾಡಿ ಇವಾಗ ಚಾನಲ್ ಓಪನ್ ಮಾಡಿದೀನಿ. ಸೊ ದಟ್ ನಂದು ಒಂದು ಮುಂಚೆಯಿಂದ ಇದೆ ಡ್ರೀಮ್ ಫುಲ್ಫಿಲ್ ಆಗ್ಬೇಕು ಅಂತ ಹೇಳಿ. ಅಂಡ್ ಮೋರ್ ಓವರ್ ನಾನು ಬಂದು ಇವಾಗ ಮೆಟರ್ನಿಟಿ ಲೀವ್ ಅಲ್ಲಿ ಇರೋದ್ರಿಂದ ಐ ಥಾಟ್ ಐ ಆಮ್ ಹ್ಯಾವಿಂಗ್ ಅ ಗುಡ್ ಅಮೌಂಟ್ ಆಫ್ ಟೈಮ್, ಸೊ ದಟ್ ಈ ಒಂದು ಟೈಮ್ ನ ನಾನು ಇನ್ವೆಸ್ಟ್ ಮಾಡಿ ಚೆನ್ನಾಗಿರೋ ಕಂಟೆಂಟ್ ಎಲ್ಲ ಮಾಡ್ಬೋದು ಅಂತ ಹೇಳಿ ಇವಾಗ ನಾನು ಚಾನಲ್ ಓಪನ್ ಮಾಡಿದ್ದೀನಿ. ದಟ್ಸ್ ದ ಆನ್ಸರ್ ಫಾರ್ ಯೋರ್ ಫಸ್ಟ್ ಕ್ವೆಶನ್. ಮೂವಿಂಗ್ ಆನ್ ಟು ದ ಸೆಕೆಂಡ್ ಕ್ವೆಶನ್. ಸೆಕೆಂಡ್ ಕ್ವೆಶನ್ ಬಂದು, ವಾಟ್ ಈಸ್ ಯೋರ್ ಚೈಲ್ಡ್ಹುಡ್ ಮೆಮೊರಿ ಅಥವಾ ವಾಟ್ ಈಸ್ ಯೋರ್ ಹ್ಯಾಪಿಯೆಸ್ಟ್ ಚೈಲ್ಡ್ಹುಡ್ ಮೆಮೊರಿ ಅಂತ ಕೇಳಿದ್ದೀರಾ. ಹ್ಯಾಪಿಯೆಸ್ಟ್ ಚೈಲ್ಡ್ಹುಡ್ ಮೆಮೊರಿ ಅಂದ್ರೆ, ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮ ಅಜ್ಜಿ ಮನೇಲಿ ಇರ್ತಾ ಇದ್ದೆ. ದ್ಯಾಟ್ಸ್ ದಿ ಮೋಸ್ಟ್ ಹ್ಯಾಪಿಯೆಸ್ಟ್ ಮೆಮೊರಿ. ನಾನು ನಮ್ಮ ಅಜ್ಜಿ ಮನೇಲಿ ಇರುವಾಗಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ. ಯಾಕಂದ್ರೆ ನಮ್ಮ ಅಜ್ಜಿ ಮನೇಲಿ ಬಂದು ಜಾಯಿಂಟ್ ಫ್ಯಾಮಿಲಿ, ನಮ್ಮ ಅಜ್ಜಿ, ತಾತ, ಅತ್ತೆ, ಮಾವಂದಿರು, ಅವ್ರ ಮಕ್ಳು, ನನ್ನ ಕಸಿನ್ಸ್ ಎಲ್ಲಾರು ಇರ್ತಾ ಇದ್ರು. ಎಲ್ಲಾರು ಸಕ್ಕತ್ತಾಗಿ ಫನ್ ಮಾಡ್ತಾ ಇದ್ವಿ. ಅಂಡ್ ಬೆಸ್ಟ್ ಪಾರ್ಟ್ ಇಸ್, ಎಲ್ಲಾರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು, ಚೆನ್ನಾಗಿ ಎಂಜಾಯ್ ಮಾಡೋದು, ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇದ್ವಿ. ಮತ್ತೆ ಈಚೆ ರೋಡ್ ಅಲ್ಲೆಲ್ಲ ಆಟ ಆಡ್ತಾ ಇದ್ವಿ, ಕುಂಟೆಬಿಲ್ಲೆ, ಈ ತರ ಎಲ್ಲ ಗೇಮ್ಸ್ ಎಲ್ಲ ಆಟ ಆಡ್ತಾ ಇದ್ವಿ. ಅದ್ ನನಗೆ ಬೆಸ್ಟ್ ಮೆಮೊರಿ. ನನ್ಗೆ ಎಷ್ಟು ಇಷ್ಟ ಆಗ್ತಾ ಇತ್ತಂದ್ರೆ, ಒಂದು ಚೈಲ್ಡ್ಹುಡ್ ಲೈಫ್. ನಾನು ಬ್ಯಾಂಗ್ಳೂರಲ್ಲಿ ಇರ್ತಾ ಇದ್ದೆ. ನನ್ ಸಮ್ಮರ್ ಹಾಲಿಡೇಸಿಗೆ ಇಲ್ಲಿ ಬರ್ಬೇಕು ಅಂತಂದ್ರು, ಎಕ್ಸಾಮ್ ಮುಗಿಸಿದ ತಕ್ಷಣ ನಾನು ಯಾವಾಗ ಹೋಗೋದು, ನಮ್ಮ ಅಜ್ಜಿ ಮನೆಗೆ ಯಾವಾಗ ಹೋಗೋದು ಅಂತ ಕೇಳ್ತಾ ಇದ್ದೆ ನಮ್ಮ ಮಮ್ಮಿ ಡ್ಯಾಡಿ ಹತ್ರ. ಅಷ್ಟು ಇಷ್ಟ ನನಗೆ. ಈವನ್ ನಾವು ಟಿಲ್ ಟುಡೇ ಐ ಎಂಜಾಯ್ ದಟ್ ಮೆಮೊರಿ. ಸೊ that's the happiest childhood memory that I continue till now. Moving on to the third question. What do you hope for your future ಅಂತ ಕೇಳಿದ್ದೀರಾ. ಕರೆಂಟ್ಲಿ ಫ್ಯೂಚರ್ ಬಗ್ಗೆ ಅಂತ ಹೇಳಕ್ ಬಂದ್ರೆ, ಐ ಹ್ಯಾವ್ ಟೂ ಮೋಸ್ಟ್ ಪ್ರಿಯಾರಿಟೀಸ್. ಫಸ್ಟ್ ಪ್ರಿಯಾರಿಟಿ ಬಂದು ನನ್ನ ಮಗು. ಏನಕ್ಕೆ ಮಗು ಅಂದ್ರೆ, ಇವಾಗ ತಾನೇ ಮಗು ಆಗಿದೆ, ಮಗು ಹೆಲ್ತ್ ಚೆನ್ನಾಗಿರ್ಬೇಕು, ಹಿ ಹ್ಯಾಸ್ ಟು ಬಿ ಹ್ಯಾಪಿ. ಮತ್ತೆ ಅವನಿಗೆ ಒಳ್ಳೆ ಫುಡ್ ಆಗಿರ್ಬೋದು, ಒಂದು ಒಳ್ಳೆ ಲೈಫ್ ಸ್ಟೈಲ್ ಆಗಿರ್ಬೋದು, ಇದು ಕೊಡ್ಬೇಕು ಅನ್ನೋದು ನನ್ನ ಫಸ್ಟ್ ಪ್ರಿಯಾರಿಟಿ ಆಗಿರುತ್ತೆ. ಮತ್ತೆ ಸೆಕೆಂಡ್ ಪ್ರಿಯಾರಿಟಿ ಬಂದು, ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದ್ರಿಂದ ಯೂಟ್ಯೂಬ್ಗೆ ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡ್ಬೇಕು, ಒಳ್ಳೆ ವಿಡಿಯೋಸ್ ಮಾಡ್ಬೇಕು, ಮತ್ತೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗ್ಬೇಕು, ಯೂಟ್ಯೂಬ್ ಚಾನಲ್ ಚೆನ್ನಾಗಿರ್ಬೇಕು. ಇದು ನನ್ನ ಸೆಕೆಂಡ್ ಪ್ರಿಯಾರಿಟಿ ಆಗಿರುತ್ತೆ. So these are the two things that I hope for my future. Moving on to the next question. ನಾನು ಕ್ವೆಶನ್ಸ್ ಎಲ್ಲ ಆಲ್ರೆಡಿ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ, ಸೊ ದಟ್ ನೋಡ್ಕೊಂಡು ನಿಮಗೆ ಕೇಳ್ಬೋದು ಅಂತ ಹೇಳಿ. ಒನ್ ಇಸ್ ದ ನೆಕ್ಸ್ಟ್ ವಿಡಿಯೋ ಅಂತ ಕೇಳಿದ್ದೀರಾ. ಈ ಕ್ವೆಶನ್ಗೆ ನಾನು ಆನ್ಸರ್ ಮಾಡೋದಕ್ಕಿಂತ ಐ ವುಡ್ ಲೈಕ್ ಟು ಕೀಪ್ ಇಟ್ ಅಸ್ ಅ ಸಸ್ಪೆನ್ಸ್. ಏನಕ್ಕೆ ಅಂದ್ರೆ, ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಗೊತ್ತಾಗುತ್ತೆ. ಒನ್ ಇಸ್ ಯೋರ್ ನೆಕ್ಸ್ಟ್ ವಿಡಿಯೋ ಜೊತೆಗೆ ಇನ್ನೊಂದು ಕ್ವೆಶನ್ ಕೇಳಿದ್ದೀರಾ, ವಾಟ್ ಇಸ್ ಯೋರ್ ನೆಕ್ಸ್ಟ್ ವಿಡಿಯೋ ಅಂತ ಹೇಳಿ. ಈ ಎರಡು ಕ್ವೆಶನಿಗೂ ನಾನು ಆನ್ಸರ್ ಮಾಡಲ್ಲ. ಏನಕ್ಕೆ ಅಂದ್ರೆ, ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ, ನಾನು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ದಟ್ ನೀವು ವಿಡಿಯೋ ಪೋಸ್ಟ್ ಆದಾಗ ನೋಡಿ, ಕೀಪಿಂಗ್ ಇಟ್ ಆಸ್ ಅ ಸಸ್ಪೆನ್ಸ್ ಅಥವಾ ಸರ್ಪ್ರೈಸ್. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್ ಬಂದು, 3 things you cannot live without ಅಂತ ಕೇಳಿದ್ದೀರಾ. ಲಿವಿಂಗ್ ಬೀಯಿಂಗ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಅಥವಾ ಹ್ಯೂಮನ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ
there are only two things or two persons that I cannot live without. One is my son and the other one is my husband. ಈ ಎರಡೇ ಹ್ಯೂಮನ್ಸ್ ನಾನು ಬಿಟ್ಟು ಇರಕ್ಕಾಗದೇ ಇಲ್ಲ. ಕನ್ಸಿಡರಿಂಗ್ ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಬಂದ್ರೆ ತ್ರೀ ಥಿಂಗ್ಸ್ ಅಂತ ಬಂದ್ರು ಇಟ್ಸ್ ಓನ್ಲಿ ಮನಿ ಮನಿ ಮನಿ. ಬಿಕಾಸ್ ಮನಿ ಇದ್ರೆ ನಾವ್ ಏನೇ ಬೇಕಿದ್ರು ಪರ್ಚೇಸ್ ಮಾಡ್ಬೋದು, ಏನೇ ಬೇಕಿದ್ರು ನಮಗ್ ಸಿಗುತ್ತೆ. ಸೊ ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಬಂದ್ರೆ ಐ ವುಡ್ ಸೇ ಮನಿ. ಲಿವಿಂಗ್ ಬೀಯಿಂಗ್ಸ್ ಅಥವಾ ಹ್ಯೂಮನ್ಸ್ ಅಂತ ಹೇಳಿದ್ರೆ ಇಟ್ಸ್ ಓನ್ಲಿ ಮೈ ಕಿಡ್ ಅಂಡ್ ಮೈ ಹಸ್ಬೆಂಡ್. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ಯೋರ್ ಡ್ರೀಮ್ ಡೆಸ್ಟಿನೇಷನ್ ದಟ್ ಯು ವುಡ್ ಲವ್ ಟು ವ್ಲಾಗ್ ಫ್ರಮ್ ಅಂತ ಕೇಳಿದ್ದೀರಾ. ಡ್ರೀಮ್ ಡೆಸ್ಟಿನೇಷನ್ ಅಂತ ಬಂದ್ರೆ ನನಗೆ ನಾರ್ದರ್ನ್ ಲೈಟ್ಸ್ ನೋಡ್ಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇದೆ. ಅದನ್ನು ಎಸ್ಪೆಷಲಿ ಡ್ಯೂರಿಂಗ್ ಕ್ರಿಸ್ಮಸ್ ಪೀರಿಯಡ್. ಯಾಕಂದ್ರೆ ಅಲ್ಲಿ ಕ್ರಿಸ್ಮಸ್ ಸೆಲಿಬ್ರೇಷನ್ ಸಕ್ಕದಾಗಿರುತ್ತೆ. ನಾನು ತುಂಬಾನೇ ಯೂಟ್ಯೂಬ್ ವಿಡಿಯೋಸ್ ಅಲ್ಲಿ ನೋಡಿದೀನಿ, ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೀನಿ, ಮತ್ತೆ ಗೂಗಲ್ ಫೋಟೋಸ್ ಅಲ್ಲೆಲ್ಲ ನೋಡಿದೀನಿ. ನನಗೆ ನಾರ್ದರ್ನ್ ಲೈಟ್ಸ್ ನೋಡ್ಬೇಕಂತ ಸಿಕ್ಕಾಪಟ್ಟೆ ಆಸೆ ಇದೆ. ನಾನು ನಮ್ಮ ಆಂಟಿ ಹತ್ರ ಯಾವಾಗ್ಲೂ ಹೇಳ್ತಾ ಇದ್ದೆ, ಆಂಟಿ ನಾವಿಬ್ರೆ ನಾರ್ದರ್ನ್ ಲೈಟ್ಸ್ ನೋಡಕ್ ಹೋಗ್ಬಿಡೋಣ ಅಂತ ಹೇಳಿ. ಸೊ ಅಷ್ಟಿಷ್ಟ ನನಗೆ ನಾರ್ದರ್ನ್ ಲೈಟ್ಸ್ ನೋಡ್ಬೇಕು ಅಂತ. ಹೋಪ್ಫುಲಿ ಫ್ಯೂಚರ್ ಅಲ್ಲಿ ಒಂದ್ ದಿವಸ ಅಲ್ಲೂ ಹೋಗಿ ವ್ಲಾಗ್ ಮಾಡ್ಬೋದು. ಸೊ ಲೆಟ್ ಸಿ ಹೌ ಇಟ್ ಕಮ್ಸ್ ಔಟ್. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ನಿಮಗೆ ಆನ್ಲೈನ್ ಶಾಪಿಂಗ್ ಇಷ್ಟನಾ ಅಥವಾ ಸ್ಟೋರ್ ಶಾಪಿಂಗ್ ಇಷ್ಟನಾ? ಯಾವ್ದು ಪ್ರಿಫರ್ ಮಾಡ್ತೀರಾ? ಯಾವ್ದು ಇಷ್ಟ ಅಥವಾ ಯಾವ್ದು ಪ್ರಿಫರ್ ಮಾಡ್ತೀರಾ? ವಿಚ್ ಒನ್ ಡು ಯು ಡು ಅಂತ ಎಲ್ಲ ಕೇಳಿದ್ದೀರಾ. ನನಗ್ ಮುಂಚೆಯಿಂದಾನು ಅಷ್ಟೇನೆ ಸ್ಟೋರ್ ಶಾಪಿಂಗ್ ಏನೆ. ಯು ಮೈಟ್ ಸೇ ಐ ಆಮ್ ಓಲ್ಡ್ ಸ್ಕೂಲ್ ಗರ್ಲ್, ಬಟ್ ಸ್ಟಿಲ್ ನಾನು ಸ್ಟೋರ್ ಶಾಪಿಂಗ್ ಪ್ರಿಫರ್ ಮಾಡ್ತೀನಿ. ಆನ್ಲೈನ್ ಶಾಪಿಂಗ್ ಅಂತೂ ನನಗೆ ಅಷ್ಟು ಕಂಫರ್ಟಬಲ್ ಇಲ್ಲ, ಅಥವಾ ನನಗೆ ಅಷ್ಟು ಸೂಟ್ ಆಗಲ್ಲ ಆನ್ಲೈನ್ ಶಾಪಿಂಗ್. ಒನ್ ಮೇನ್ ರೀಸನ್ ಬಂದು ನಾವ್ ಏನೇ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ರು ನನಗೆ ಬಟ್ಟೆ ಎಲ್ಲ ಟೆಕ್ಸ್ಚರ್ ಆಗಿರ್ಬೋದು, ಅದ್ ಹೇಗಿರುತ್ತೆ ನಾನು ಹಾಕೊಂಡಾಗ ನನ್ನ ಇಮ್ಯಾಜಿನೇಷನ್ ಮತ್ತೆ ನನ್ನ ಔಟ್ಪುಟ್ ಎರಡೂ ಮ್ಯಾಚ್ ಆಗಿರಲ್ಲ. ಸೊ ಸ್ಟೋರ್ ಅಲ್ಲಿ ಅಂದ್ರೆ ನಮಗೆ ಬೆಸ್ಟ್ ಅಡ್ವಾಂಟೇಜ್ ಬಂದು ಅಲ್ಲೇ ಟ್ರಯಲ್ ಮಾಡಿ ಹೇಗ್ ಕಾಣಿಸ್ತಾ ಇದೆ, ಫಿಟ್ಟಿಂಗ್ ಹೇಗಿದೆ ಎಲ್ಲ ಚೆಕ್ ಮಾಡಿ ಆಮೇಲೆ ನಾವ್ ತರ್ಬೋದು. ಸೊ I would prefer store shopping than online shopping. Moving on to the next question. Excuse me. One word to describe your channel anta kelidira. ಮತ್ತೆ ಅದರ ಜೊತೆಗೆ ಇನ್ನೊಂದು ಕ್ವೆಶನ್ ಬಂದು one sentence to describe your channel ಅಂತ ಕೇಳಿದಿರಾ. ಒನ್ ವರ್ಡ್ ಅಂತ ಹೇಳಕ್ ಬಂದ್ರೆ ರಿಯಲ್ ಲೈಫ್ ಸ್ಟೋರಿ ಅಂತ ಹೇಳ್ತೀನಿ. ಯಾಕಂದ್ರೆ ನನ್ನ ಲೈಫಲ್ಲಿ ಏನೇ ಆದ್ರೂ ರಿಯಲ್ ಆಗಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ಬೇಕು, ಆಲ್ ಟೈಮ್ ವ್ಲಾಗ್ಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ರಿಯಲ್ ಲೈಫ್ ಸ್ಟೋರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಒನ್ ವರ್ಡ್ ಅಂತ. ಒನ್ ಸೆಂಟೆನ್ಸ್ ಅಂತ ಹೇಳಕ್ ಬಂದ್ರೆ ರಿಯಲ್ ಲೈಫ್ ಸ್ಟೋರಿ ಆಫ್ ಭೂಮಿಕಾ ಮನೋಹರ್ ಅಂತ ಹೇಳ್ತೀನಿ. ಸೊ ದಿಸ್ ಇಸ್ ದ ಆನ್ಸರ್. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ಈ ಕ್ವೆಶನ್ ತುಂಬಾ ಚೆನ್ನಾಗಿ ಕೇಳಿದ್ದೀರಾ. ಆರ್ ಯು ರಿಯಲಿ ಫ್ರೀ ಇನಫ್ ಟು ಡೂ ಆಲ್ ದಿಸ್ ಯೂಟ್ಯೂಬ್ ಚಾನೆಲ್ ಮತ್ತೆ ಇನ್ಸ್ಟಾ ವಿಡಿಯೋಸ್, ಅಥವಾ ಆರ್ ಯು ಗೆಟಿಂಗ್ ಎನಫ್ ಟೈಮ್ ಅಂತ ಕೇಳ್ತಾ ಇದ್ದೀರಾ. ಹೌ ಆರ್ ಯು ಮ್ಯಾನೇಜಿಂಗ್ ಆಲ್ ದಿಸ್ ಅಂತ ಕೇಳ್ತಾ ಇದ್ದೀರಾ. ಇನ್ ಅ ಸೇಮ್ ಪೇಜ್ ಆಲ್ ದಿಸ್ ಕ್ವೆಶನ್ಸ್. ಏನಕ್ಕೆ ಈ ಕ್ವೆಶನ್ ಅಂದ್ರೆ ಇವಾಗ ತಾನೇ ಮಗು ಆಗಿದೆ, ಮಗುನ್ ಮ್ಯಾನೇಜ್ ಮಾಡ್ಕೊಂಡು ಎಕ್ಸ್ಕ್ಯೂಸ್ ಮಿ ಯೂಟ್ಯೂಬ್ ಚಾನೆಲ್ ಎಲ್ಲ ಮ್ಯಾನೇಜ್ ಮಾಡಕ್ ಆಗ್ತಾ ಇದೆಯಾ ಅಂತ ಕೇಳ್ತಾ ಇದ್ದೀರಾ. ಆನ್ಸರಿಂಗ್ ಟು ದಟ್ ಕ್ವೆಶನ್, ನನಗೆ ಪ್ಯಾಷನ್ ಇರೋದ್ರಿಂದ, ನನಗೆ ಸಿಕ್ಕಾಪಟ್ಟೆ ಆಸೆ ಇರೋದ್ರಿಂದ ಎಲ್ಲೂನು ಅಯ್ಯೋ ನನ್ ಕೈಲಿ ಮಾಡಕ್ ಆಗ್ತಲ್ಲ, ನನಗ್ ತುಂಬಾ ಬರ್ಡನ್ ಆಗ್ತದೆ, ಇಲ್ಲ ನಾನು ಇದೆಲ್ಲ ಇವಾಗ್ಲೇ ಮಾಡಕ್ ಆಗಲ್ಲ ಅಂತ ಎಲ್ಲೂ ಅನ್ಕೊಂಡಿಲ್ಲ. ನನಗ್ ಆಸೆ ಇದ್ದಿದ್ರಿಂದ, ನನಗ ಒಂದು ಮೋಟಿವೇಶನ್ ಇದ್ದಿದ್ರಿಂದ ಮುಂಚೆಯಿಂದಾನು ಮಾಡ್ಬೇಕು ಅಂತ ನಾನ್ ಮಾಡ್ತಾ ಇದ್ದೀನಿ ಈ ಒಂದು ಯೂಟ್ಯೂಬ್ ಚಾನೆಲ್. ಅಂಡ್ ದ ಬೆಸ್ಟ್ ಪಾರ್ಟ್ ಇಸ್ ಇಲ್ಲಿ ನಾನಿರೋ ಜಾಗದಲ್ಲಿ ಬಂದು ನಮ್ಮ ಅಜ್ಜಿ ಮನೇಲಿ ಬಂದು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ಮಗುನ್ ಎಲ್ಲಾರು ಮ್ಯಾನೇಜ್ ಮಾಡ್ತಾರೆ. ಮಕ್ಳಿಂದ ಹಿಡ್ದು ಎಲ್ಲಾರು ಬಂದು ನಾನ್ ನೋಡ್ಕೋತೀನಿ ಅಂತೆಲ್ಲ ಮಗು ಜೊತೆ ಎಲ್ಲಾರು ಆಟ ಆಡ್ತಾ ಇರ್ತಾರೆ. ಸೊ ಐ ಗೆಟ್ ಇನಫ್ ಆಫ್ ಫ್ರೀ ಟೈಮ್. ಆ ಒಂದು ಫ್ರೀ ಟೈಮ್ ನ ಯುಟಿಲೈಸ್ ಮಾಡ್ಕೊಂಡು ವಿಡಿಯೋಸ್ ಮಾಡೋದಾಗಿರ್ಲಿ, ಎಡಿಟಿಂಗ್ ಮಾಡೋದಾಗಿರ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಅಂಡ್ ದಿ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ನನ್ ಮಗು ಯಾವತ್ತೇ ಆಗ್ಲಿ ತುಂಬಾ ಅಳೋದು, ಹಠ ಮಾಡೋದು, ಕ್ರ್ಯಾಂಕಿ ಆಗಿರೋದು, ಇಲ್ಲ ಫಸಿ ಆಗಿರೋದು ಆ ತರ ಎಲ್ಲ ಏನು ಮಾಡಿಲ್ಲ. ಹಿ ಎಂಜಾಯ್ಸ್ ಅ ಲಾಟ್. ಹೆಂಗಂದ್ರೆ ಅವ್ನ್ ಪಾಡಿಗೆ ಅವ್ನ್ ಆಟ ಆಡ್ಕೊಂಡಿರ್ತಾನೆ. ಇವಾಗ್ಲೂ ಅಷ್ಟೇ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಅವ್ನ್ ಪಾಡಿಗೆ ಅವ್ನ್ ಕೆಳಗಡೆನೆ ಮಲ್ಕೊಂಡು ಆಟ ಆಡ್ತಾ ಇದ್ದಾನೆ. ಸೊ ದಿಸ್ ಇಸ್ ಹೌ ಐ ಗೆಟ್ ಇನಫ್ ಆಫ್ ಟೈಮ್. ಮತ್ತೆ ನನಗೂ ಅದ್ ಆಸೆ ಇರೋದ್ರಿಂದ ಯಾವತ್ತು ಬರ್ಡನ್ ಆಗೋದಾಗಿರ್ಲಿ, ಅಯ್ಯೋ ನನ್ ಕೈಲಿ ಮಾಡಕ್ ಆಗಲ್ಲ ಅಂತ ಸೆಕೆಂಡ್ ಥಾಟೇ ಬಂದಿಲ್ಲ. ಸೊ ದಿಸ್ ಇಸ್ ದ ಆನ್ಸರ್ ಟು ಯುವರ್ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್ ಬಂದು ವಾಸ್ ಇಟ್ ಅ ಪ್ಲಾನ್ಡ್ ಪ್ರೆಗ್ನೆನ್ಸಿ ಆರ್ ಅನ್ ಅನ್ಎಕ್ಸ್ಪೆಕ್ಟೆಡ್ ಒನ್ ಅಂತ ಕೇಳಿದ್ದೀರಾ. ಡೆಫಿನೆಟ್ಲಿ ನಾಟ್ ಎ ಪ್ಲಾನ್ಡ್ ಒನ್. ಇಟ್ ವಾಸ್ ಅ ಸಡನ್ ಸರ್ಪ್ರೈಸ್. ತುಂಬಾನೇ ಎಕ್ಸೈಟಿಂಗ್ ಆಗಿತ್ತು ನನಗಂತೂ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾದಾಗ. ಏನಕ್ಕೆ ಅಂದ್ರೆ ನಾವು ಮುಂಚೆನೆ ಪ್ಲಾನ್ ಮಾಡಿದ್ರೆ ವಿ ವುಡ್ ಹ್ಯಾವ್ ನೋನ್, ಓಕೆ ನಾನು ಇವಾಗ ಕನ್ಸೀವ್ ಆಗ್ತಾ ಇದೀನಿ, ನನಗೆ ಮಗು ಆಗುತ್ತೆ ಅಂತೆಲ್ಲ ಗೊತ್ತಿರುತ್ತೆ. ಬಟ್
ಆ ಒಂದು ಥಾಟೇ ಇರ್ಲಿಲ್ಲ. ಐ ವಾಸ್ ಪ್ರೆಗ್ನೆಂಟ್ ಸಡನ್ಲಿ. ಅದ್ ಗೊತ್ತಾದಾಗ ಐ ವಾಸ್ ಅನ್ cloud 9 actually, not the hospital. I mean the excitement level ಅಷ್ಟು ಖುಷಿಯಾಗಿತ್ತು. ಮತ್ತೆ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್ಸ್, ಅಪ್ಕಮಿಂಗ್ ಕ್ವೆಶನ್ಸ್ ಬಂದು ಆಲ್ಮೋಸ್ಟ್ ರಿಲೇಟಿಂಗ್ ಟು ಮೈ ಪ್ರೆಗ್ನೆನ್ಸಿ ಮತ್ತೆ ಪ್ರೆಗ್ನೆನ್ಸಿ ಪೋಸ್ಟ್ ಪ್ರೆಗ್ನೆನ್ಸಿ ಈ ತರ ಕ್ವೆಶನ್ಸ್ ತುಂಬಾ ಜನ ಕೇಳಿದೀರಾ. ನೆಕ್ಸ್ಟ್ ಕ್ವೆಶನ್ ಬಂದು ಹೌ ಮೆನಿ ಕಿಲೋಸ್ ಡಿಡ್ ಯು ಗೇನ್ ಡ್ಯೂರಿಂಗ್ ಯೋರ್ ಪ್ರೆಗ್ನೆನ್ಸಿ ಅಂತ ಕೇಳಿದ್ದೀರಾ. ಓವರ್ ಆಲ್ ಕಂಪ್ಲೀಟ್ ಡ್ಯೂರಿಂಗ್ 9 months ನಾನು ಬಂದು 8 kilos ಗೇನ್ ಆಗಿದೆ. ಆಲ್ಮೋಸ್ಟ್ ಅಂಟಿಲ್ ಕಂಪ್ಲೀಟಿಂಗ್ ಮೈ 8th month ಆಫ್ ಪ್ರೆಗ್ನೆನ್ಸಿ ನಾನು ಗೇನ್ ಆಗಿದ್ದು ಬಂದು ಓನ್ಲಿ 5 kilos. ಲಾಸ್ಟ್ 1 month ಅಲ್ಲೇನೆ 9th month ಅಲ್ಲೇನೆ ನಾನು 3 kilos ಗೇನ್ ಆಗಿದ್ದೆ. ಅದ್ ಲಾಸ್ಟ್ 1 month ಅಲ್ಲಿ ಏನಕ್ಕೆ ಅಂದ್ರೆ ಅವಾಗ ಬಂದು ಬೇಬಿ ಗ್ರೋತ್ ರಾಪಿಡ್ ಆಗಿರುತ್ತೆ. ಆ ಒಂದ್ ರೀಸನ್ ಇಂದ ಮತ್ತೆ ನನಗೆ ಕಾಲೆಲ್ಲ ಊತ ಬರ್ತಾ ಇತ್ತು. ಆ ಒಂದ್ ರೀಸನ್ ಇಂದ ನಾನು ಆಲ್ಮೋಸ್ಟ್ 8 kilos ಗೇನ್ ಆಗಿದ್ದೆ ನನ್ನ ಕಂಪ್ಲೀಟ್ ಪ್ರೆಗ್ನೆನ್ಸಿಯಲ್ಲಿ. ಮತ್ತೆ ನೆಕ್ಸ್ಟ್ ಕ್ವೆಶನ್ ಬಂದು ಡಿಡ್ ಯು ಲೂಸ್ ಆಲ್ ದ ವೆಯ್ಟ್ ಅಥವಾ ಹೌ ಡಿಡ್ ಯು ಲೂಸ್ ಆಲ್ ದ ವೆಯ್ಟ್ ಅಂತ ಕೇಳಿದ್ದೀರಾ. ಮತ್ತೆ ಹೌ ಮೆನಿ ಡೇಸ್ ಡಿಡ್ ಯು ಟೇಕ್ ಟು ಲೂಸ್ ಆಲ್ ದ ವೆಯ್ಟ್ ಅಂತ ಕೇಳಿದ್ದೀರಾ. ಇದೆಲ್ಲ ಮರ್ಜ್ ಮಾಡಿ ಒಂದೇ ಕ್ವೆಶನ್ ಆಗಿ ಹಾಕಿದ್ದೀನಿ ನಾನು. ನಾನ್ ಬಂದು ಗೇನ್ ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ 8 kilos ಏನ್ ಗೇನ್ ಆಗಿದೆ ಅದೆಲ್ಲಾನು ಪೋಸ್ಟ್ ಡೆಲಿವರಿ, ಲೈಕ್ ಡೆಲಿವರಿ ಆಗಿ ವಿತ್ ಇನ್ 1 month ಆಲ್ ದ 8 kilos ನಾನು ಲೂಸ್ ಮಾಡ್ಬಿಟ್ಟೆ. ಏನಕ್ಕೆ ಒನ್ ರೀಸನ್ ಬಂದು ಎಕ್ಸ್ಕ್ಲೂಸಿವ್ ಆಗಿ ಬ್ರೆಸ್ಟ್ ಫೀಡ್ ಮಾಡ್ತಾ ಇದೆ. ಸೊ ಬ್ರೆಸ್ಟ್ ಫೀಡಿಂಗ್ ಆಲ್ಸೋ ಹೆಲ್ಪ್ಸ್ ಯು ಇನ್ ಲೂಸಿಂಗ್ ವೇಟ್ ಅಂತ ಡಾಕ್ಟರ್ಸ್ ಹೇಳ್ತಾರೆ. ನನಗೆ ಅದು ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಬಟ್ ಸೆಕೆಂಡ್ ರೀಸನ್, ಮತ್ತೆ ಇನ್ನೊಂದ್ ರೀಸನ್ ಬಂದು ನಾವು ಬಿಫೋರ್ ಪ್ರೆಗ್ನೆಂಟ್ ಆಗಕ್ ಮುಂಚೆ ನಮ್ ಲೈಫ್ ಸ್ಟೈಲ್ ಹೇಗಿರುತ್ತೆ, ನಾವ್ ಎಷ್ಟು ಫಿಟ್ ಆಗಿರ್ತೀವಿ, ಮತ್ತೆ ನಾವ್ ಏನೇನ್ ಹೆಲ್ತಿ ಫುಡ್ ತಿಂತೀವಿ ಇದೆಲ್ಲಾನು ಮ್ಯಾಟರ್ ಆಗುತ್ತೆ. ಆಮೇಲೆ ಥರ್ಡ್ ರೀಸನ್ ಬಂದು ನಾವ್ ಪ್ರೆಗ್ನೆಂಟ್ ಆಗಿದ್ದೀವಿ ಅಂತ ಹೇಳಿ ಕ್ರೇವಿಂಗ್ಸ್ ಹೆಸರಲ್ಲಿ ತುಂಬಾನೇ ಜಂಕ್ ತಿಂದು ಓವರ್ ವೆಯ್ಟ್ ಗೇನ್ ಆಗೋದು, ಈ ತರ ಎಲ್ಲ ಮಾಡಿದ್ರೆ ನಮ್ ಪ್ರೆಗ್ನೆನ್ಸಿ ವೆಯ್ಟ್ ಏನ್ ಗೇನ್ ಆಗಿರ್ತೀವಿ ಅದು ಲೂಸ್ ಮಾಡ್ಕೊಳಕ್ ಕಷ್ಟ ಆಗುತ್ತೆ. ಸೊ ನಾನ್ ಫಾಲೋ ಮಾಡಿದ್ದು ಸಿಂಪಲ್ ಥಿಂಗ್, ಬಿಫೋರ್ ಪ್ರೆಗ್ನೆನ್ಸಿ ಆಗಿರ್ಬೋದು ಅಥವಾ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಆಗಿರ್ಬೋದು ತುಂಬಾನೇ ಓವರ್ ಜಂಕ್ ತಿನ್ನೋದಾಗಿರ್ಲಿ, ಮತ್ತೆ ಕ್ರೇವಿಂಗ್ಸ್ ಹೆಸರಲ್ಲಿ ಏನೇನೋ ಜಂಕ್ ತಿನ್ನೋದು ಈ ತರ ಎಲ್ಲ ಏನು ಮಾಡಿರ್ಲಿಲ್ಲ. ಮತ್ತೆ ನಾನು ಹೆಲ್ತಿ ಫುಡ್ ತಿನ್ನೋದು ಮತ್ತೆ ಹೆಲ್ತಿ ಲೈಫ್ ಸ್ಟೈಲ್ ಲೀಡ್ ಮಾಡೋದು. ಡ್ಯೂರಿಂಗ್ ಪ್ರೆಗ್ನೆನ್ಸಿ ಸಹ ನಾನು ಯೋಗ ಮಾಡೋದು, ಸ್ಟ್ರೆಚಸ್, ನನ್ ಗೈನಕ್ ಏನೇನ್ ಸಜೆಸ್ಟ್ ಮಾಡಿದ್ರು ಈಗೆಲ್ಲ ಎಕ್ಸರ್ಸೈಸ್ ನಾನು ಆಲ್ಮೋಸ್ಟ್ ಕಂಪ್ಲೀಟ್ 9 months ಫಾಲೋ ಮಾಡ್ತಾ ಇದ್ದೆ. ಸೊ ನನಗೆ ಪ್ರೆಗ್ನೆನ್ಸಿಯಲ್ಲಿ ಏನೇನ್ ವೆಯ್ಟ್ ಗೇನ್ ಆಗಿದೆ ಅದೆಲ್ಲ ಈಸಿಯಾಗಿ ಲೂಸ್ ಆಗಕ್ಕೆ ಹೆಲ್ಪ್ ಆಯ್ತು. ಅದು ಎಷ್ಟು ಕ್ವಿಕ್ ಆಗಿ ಅಂದ್ರೆ ವಿತ್ ಇನ್ 1 month ನಾನು ಏನೇನ್ ವೆಯ್ಟ್ ಗೇನ್ ಆಗಿದೆ ಅಲ್ವಾ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಆಲ್ ದ 8 kilos ನಾನು ಈಸಿಯಾಗಿ ಲೂಸ್ ಮಾಡಿದೆ. ಯಾವ್ದೇ ರೀತಿಯ ಎಕ್ಸರ್ಸೈಸ್ ಮಾಡಿರ್ಲಿಲ್ಲ, ಅವಾಗ ಯಾವ್ದೇ ರೀತಿಯ ಡಯಟ್ ಮಾಡಿರ್ಲಿಲ್ಲ, ಸಿಂಪಲ್ ಬೇಸಿಕ್ ಫುಡ್ ತಿಂತಾ ಇದ್ದೆ. ಅದರಿಂದ ನಾನು ಈಸಿಯಾಗಿ ವೆಯ್ಟ್ ಲಾಸ್ ಮಾಡಿದೆ. ಮತ್ತೆ ನನ್ನ ಬೆಲ್ಲಿನೂ ಅಷ್ಟೇನೆ ಈಸಿಯಾಗಿ ಲೂಸ್ ಮಾಡ್ಕೊಂಡೆ ಈ ಒಂದು ಲೈಫ್ ಸ್ಟೈಲ್ ಫಾಲೋ ಮಾಡಿದ್ರಿಂದ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ದ ಪರ್ಪಸ್ ಆಫ್ ಯೋರ್ ಯೂಟ್ಯೂಬ್ ಚಾನೆಲ್ ಅಂತ ಕೇಳಿದ್ದೀರಾ. ಪರ್ಪಸ್ ಅನ್ನೋದಕ್ಕಿಂತ ಯೂಟ್ಯೂಬ್ ಅನ್ನೋದು ನಂದು ಪ್ಯಾಷನ್ ಆಗಿರೋದ್ರಿಂದ, ಅದ್ ನನ್ ಇಷ್ಟ ಇರೋದ್ರಿಂದ ನನ್ಗೆ ತುಂಬಾನೇ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ. ನನ್ ಪ್ಯಾಷನ್ ಇರೋದ್ರಿಂದ ನನಗೆ ಹೇಗ್ ಆಸೆ ಅಂದ್ರೆ ನನ್ನ ಚಾನಲ್ ತುಂಬಾನೇ ಪಾಪ್ಯುಲರ್ ಆಗ್ಬೇಕು, ಎಲ್ಲಾರ್ಗು ತುಂಬಾ ಇಷ್ಟ ಆಗೋ ತರ ವಿಡಿಯೋಸ್ ಮಾಡ್ಬೇಕು, ಮತ್ತೆ ರಿಯಲ್ ಲೈಫ್ ಸ್ಟೋರಿನ ಶೇರ್ ಮಾಡ್ಬೇಕು. ನಾನ್ ಸಿಂಪಲ್ ಆಗಿ ಹೇಗಿರ್ತೀನಿ ಒಂದ್ ಸಿಂಪಲ್ ಸ್ಟೋರಿ ಶೇರ್ ಮಾಡೋದು, ಈ ತರ ಎಲ್ಲ ನನ್ನ ಪರ್ಪಸ್ ಆಗಿರುತ್ತೆ ನನ್ನ ಯೂಟ್ಯೂಬ್ ಚಾನೆಲ್ದು. ಯೋರ್ ಪ್ರೆಗ್ನೆನ್ಸಿ ಅಂಡ್ ಡೆಲಿವರಿ ಎಕ್ಸ್ಪೀರಿಯನ್ಸ್ ಅಂತ ಕೇಳಿದ್ದೀರಾ. ಈ ಒಂದು ಕ್ವೆಶನ್ ಆನ್ಸರ್ ಮಾಡ್ಬೇಕು ಅಂದ್ರೆ ಐ ಥಿಂಕ್ ಐ ನೀಡ್ ಕಂಪ್ಲೀಟ್ ವಿಡಿಯೋ ಅಂತ ಅನ್ಸುತ್ತೆ. ಏನಕ್ಕೆ ಅಂದ್ರೆ ನನ್ನ ಪ್ರೆಗ್ನೆನ್ಸಿ ಮತ್ತೆ ಡೆಲಿವರಿ ಎಕ್ಸ್ಪೀರಿಯನ್ಸ್ ಸಕ್ಕದಾಗಿತ್ತು. ಆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಬೇಕು. ಏನು ಇನ್ನೊಂದು ಕ್ವೆಶನ್ ಏನ್ ಕೇಳಿದ್ದೀರಾ ಅಂದ್ರೆ ನಾರ್ಮಲ್ ಡೆಲಿವರಿ ಆಗಿದ್ಯಾ, ಸಿ ಸೆಕ್ಷನ್ ಆಗಿದ್ಯಾ ಅಂತಾನು ಕೇಳಿದ್ದೀರಾ. ಈ ಕ್ವೆಶನ್ ನಾನು ನನ್ನ ಪ್ರೆಗ್ನೆನ್ಸಿ ಅಂಡ್ ಡೆಲಿವರಿ ಎಕ್ಸ್ಪೀರಿಯನ್ಸ್ ಅಂತ ಒಂದು ವಿಡಿಯೋ ಮಾಡ್ತೀನಿ, ಅದ್ರಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಈ ಕ್ವೆಶನ್ ಆನ್ಸರ್ ಬಂದು ಐ ವಿಲ್ ಬಿ ಆನ್ಸರಿಂಗ್ ಇಟ್ ಇನ್ ದ ಫ್ಯೂಚರ್ ವಿಡಿಯೋಸ್. ಥ್ಯಾಂಕ್ ಯು ಆಲ್ ಫಾರ್ ಆಲ್ ಯರ್ ಸಪೋರ್ಟ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಟು ಭೂಮಿಕಾ ಮನೋಹರ್ ಯೂಟ್ಯೂಬ್ ಚಾನೆಲ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.